ಪ್ರೀತಿಯ ಬಂಧುಗಳೇ, ನಮ್ಮ ಕನ್ನಡದ ಕವಿ, ರಾಷ್ಟ್ರಕವಿ ಕುವೆಂಪು ಅವರೊಂದು ವಿಶಿಷ್ಟವಾದಂಥ ವ್ಯಕ್ತಿತ್ವ ಉಳ್ಳಂಥವರು. ಅವ್ರಿಗೆ ಈ ದೇಶದ ಆಧ್ಯಾತ್ಮಿಕ ಪರಂಪರೆ ಗೊತ್ತು, ಈ ದೇಶದ ಸಾಂಸ್ಕೃತಿಕ ಬೇರುಗಳ ನಂಟು ಗೊತ್ತು, ಅವರಿಗೆ ಈ ದೇಶದ ಇಂಚಿಂಚಿನ ಇತಿಹಾಸದ ಅರಿವು ಇತ್ತು. ಹೀಗಿದ್ದಂಥ ಕುವೆಂಪು ಮಲೆನಾಡಲ್ಲಿ ಹುಟ್ಟಿದ್ರು. ಅಲ್ಲಿಂದ ಕೂಗಳತೆ ಅಥವಾ ಕೆಲವೇ ನಡೆದು ಹೋಗ್ಬೋದಾದಷ್ಟು ದೂರದಲ್ಲಿದ್ದರೂ ಕೂಡ ಅವರು ಶೃಂಗೇರಿಗೆ ಹೋಗಿದ್ದಂಥ ಉದಾಹರಣೆಯನ್ನ ನಾವು ಅವ್ರ ಬದುಕಲು ನೋಡೋದಿಲ್ಲ. ಬಹಳಷ್ಟು ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಅವರನ್ನ ಕರೆದು ಆಹ್ವಾನಿಸಿದಾಗ, ಮಠಾಧೀಶರುಗಳು ಕರೆದಾಗ ಅವರ ಮಠಗಳಿಗೆ ಹೋಗೋದಕ್ಕೆ ಕುವೆಂಪು ನಿರಾಕರಿಸಿದ್ರು. ಕುವೆಂಪು ಧರ್ಮಸ್ಥಳಕ್ಕೆ ಹೋಗಿಲ್ಲ, ತಿರುಪತಿಗೆ ಹೋಗಿಲ್ಲ, ಮಥುರಾಗೆ ಹೋಗಿಲ್ಲ, ಬೃಂದಾವನಕ್ಕೆ ಹೋಗಿಲ್ಲ, ಅವ್ರು ಯಾವ ಜಾಗಗಳಿಗೂ ಹೋಗಲಿಲ್ಲ. ಕುವೆಂಪು ದೇವರು ಅಲ್ಲೆಲ್ಲೋ 4 ಗೋಡೆಗಳ ಕಲ್ಲಿನ ಕಟ್ಟಡದ ಒಳಗಡೆ ಇದ್ದಾನೆ ಅನ್ನೋದರ ನಂಬಿಕೆಯೊಳಗಡೆ ಇರಲೇ ಇಲ್ಲ. ಅವ್ರು ಹೇಳ್ತಾ ಇದ್ರು, ಇಲ್ಲೇ ಗಂಗೆ, ಇಲ್ಲೇ ತುಂಗೆ, ಇಲ್ಲೇ ಸಕಲ ಪಾವನ ಕ್ಷೇತ್ರ, ಎಲ್ಲರೂ ನನ್ನ ಹೃದಯದಲ್ಲಿದ್ದಾರೆ, ದೇವರು ನನ್ನಲ್ಲಿದ್ದಾನೆ ಅನ್ನೋಂಥ ದೃಢವಾದ ವಿಶ್ವಾಸ ಕುವೆಂಪು ಅವ್ರಿಗಿತ್ತು. ಮಠಾಧೀಶರು, ಸ್ವಾಮಿಗಳು, ಪವಾಡ ಪುರುಷರು, ಜಗದ್ಗುರುಗಳು ಅವ್ರನ್ನ ನೋಡೋಕೆ ಕುವೆಂಪು ಹೋಗ್ತಾ ಇರಲಿಲ್ಲ. ಇಂಥ ಕುವೆಂಪು ಅವ್ರಿಗೆ ಗಾಂಧಿ ಅನ್ನುವ ಹೆಸರು ಕೇಳಿದ ತಕ್ಷಣ ರೋಮಾಂಚನ ಆಗ್ತಾ ಇತ್ತು. ಕುವೆಂಪು ಅವ್ರಿಗೆ ಗಾಂಧಿ ಬೆಳಗಾವಿ ಅಧಿವೇಶನಕ್ಕೆ ಬರ್ತಾರೆ ಅಂತ ಗೊತ್ತಾದಾಗ ಜೀವ ನಾನು ಹೇಗಾದ್ರೂ ಮಾಡಿ ಗಾಂಧಿಯನ್ನು ನೋಡಬೇಕು ಅಂತ ತಹತಯಿಸೋಕೆ ಶುರುವಾಯಿತು. ಕುವೆಂಪು ಏನು ಕಾಂಗ್ರೆಸ್ನವರಾಗಿರಲಿಲ್ಲ, ಸ್ವಾತಂತ್ರ್ಯ ಹೋರಾಟದಲ್ಲಿ ಕೂಡ ಅವರೇನು ಭಾಗವಹಿಸಿರಲಿಲ್ಲ, ಅವರೊಬ್ಬ ಕವಿ ಹೃದಯದ ಮನುಷ್ಯ. ಆದರೆ ಗಾಂಧಿ ಅಂದಿದ ತಕ್ಷಣ ಮನಸ್ಸು ಅರಳಿಸ್ತು. ಅವರು ಗಾಂಧಿಯನ್ನ ನೋಡಬೇಕು ಅಂತ ಹೇಳಿ ದೂರದ ಬೆಳಗಾವಿಗೆ ಪ್ರಯಾಣ ಮಾಡಿದ್ರು. ಅಲ್ಲಿ ನೋಡ್ತಾರೆ, ಆ ಇಡೀ ಮೈದಾನದಲ್ಲಿ ಲಕ್ಷಾವಧಿ ಜನ ಸೇರ್ಕೊಂಡಿದ್ದಾರೆ. ಅವರೆಲ್ಲರೂ ಕೂಡ ಗಾಂಧಿಯನ್ನ ನೋಡೋದಕ್ಕೋಸ್ಕರ ಕಾತರರಾಗಿದ್ದಾರೆ. ಆ ನೂಕಾಟದ ಮಧ್ಯೆ ಕುವೆಂಪು ಗಾಂಧಿ ಬರೋದನ್ನ ನೋಡ್ತಾರೆ. ಅಲ್ಲಿದ್ದಂಥ ಲಕ್ಷ ಲಕ್ಷ ಜನ ಮಹಾತ್ಮ ಗಾಂಧಿ ಕಿ ಜೈ, ಮಹಾತ್ಮ ಗಾಂಧಿ ಜಿಂದಾಬಾದ್, ಬಾಪೂಜಿ ಜಿಂದಾಬಾದ್ ಅನ್ನುವ ಘೋಷಣೆಗಳನ್ನು ಕೂಗ್ತಾ ಇರ್ತಾರೆ. ಭಾರತದ ಸ್ವಾತಂತ್ರ್ಯಕ್ಕೋಸ್ಕರ ಆ ಲಕ್ಷ ಲಕ್ಷ ಮನಸ್ಸುಗಳು ತಹತಯಿಸ್ತಾ, ಹವಣಿಸ್ತಾ, ಗಾಂಧೀಜಿ ನಮಗ ಸ್ವಾತಂತ್ರ್ಯವನ್ನು ಕೊಡ್ತಾರೆ ಅಂತ ಹೇಳಿ ಕೈ ಎತ್ತಿ ಗಾಂಧೀಜಿಯ ಕಡೆಗೆ ಮುಗಿತಾ ಇರುತ್ತೆ. ಈ ಅನುಭವವನ್ನ ಕುವೆಂಪು ತಾವು ಬರ್ಕೊಳ್ತಾರೆ. ಅಲ್ಲಿ ಬಂದಂತ ಗಾಂಧೀಜಿಯನ್ನ ಯಾರಿವನು, ಇವನೇನು ದಶಕಂಠ ರಾವಣನ ಎದೆಯನ್ನ ಸೀಳಿದಂತ ಕೋದಂಡಪಾಣಿ ರಾಮನಲ್ಲ, ಇವನೇನು ಹಿರಣ್ಯಾಕ್ಷನ ಎದೆಯನ್ನ ಬಗೆದಂತ ನಾರಸಿಂಹನಲ್ಲ, ಅಥವಾ ತ್ರಿವಿಕ್ರಮನಲ್ಲ, ವಾಮನನಲ್ಲ, ಯಾರಿವನು? ಇವನ ತಲೆಯೋ ಬೋಳು ತಲೆ, ಇವನ ಬಾಯೋ ಬಚ್ಚು ಬಾಯಿ, ಇವನ ದೇಹವೋ ಕೃಶ ಶರೀರ, ಆದರೆ ಇವನ ಹೃದಯದಲ್ಲಿರುವಂತಹ ಮಾನವ ಪ್ರೇಮ ಭಾನು ಭುವಿಗಳನ್ನ ಬಾಚಿ ತಪ್ಪಿ ಹಿಡಿದಿದೆ ಅನ್ನೋ ರೀತಿಯ ಭಾವಾರ್ಥ ಬರುವಂತೆ ಗಾಂಧೀಜಿಯವರನ್ನ ಬರಿತಾ ಹೋಗ್ತಾರೆ ಕುವೆಂಪು. ಗಾಂಧೀಜಿಯವರು ಜನಗಳ ಕಡೆಗೆ ಕೈಯನ್ನ ನಮಸ್ಕಾರ ಮಾಡ್ತಾ ನಡ್ಕೊಂಡು ಬರ್ತಾ ಇದ್ರೆ ಆ ಒಂದು ದೃಶ್ಯವನ್ನ ಕಣ್ತುಂಬಿಕೊಂಡಂತ ಕುವೆಂಪು ಆ ಗಾಂಧೀಜಿಯ ಸ್ಮೃತಿಯನ್ನ ಸದಾಕಾಲ ತಮ್ಮ ಹೃದಯದಲ್ಲಿ ಆ ಒಂದು ನೆಲೆಯಾಗಿಸ್ಕೊಂಡಿದ್ರು. ಇದೇ ಕುವೆಂಪು ಅವರು ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಗಾಂಧೀಜಿಯಲ್ಲಿ ಅನ್ನುವ ಪ್ರಶ್ನೆ ಇಡೀ ದೇಶದ ಹೃದಯವನ್ನ ಕಾಡ್ತಾ ಇತ್ತು. ಯಾಕಂದ್ರೆ ದೇಶಕ್ಕೆ ಸ್ವಾತಂತ್ರ್ಯ ಬಂತು, ಸ್ವಾತಂತ್ರ್ಯ ಬಂದು ಮೊದಲೇ ದೇಶ ತುಂಡಾಯಿತು. ದೇಶ ತುಂಡಾಯಿತು, ಮತ್ತೊಂದು ಕಡೆ ಧಾರ್ಮಿಕ ಸಾಮರಸ್ಯ ಹಾಳಾಗಿದ್ದರಿಂದ ನೌಖಾಲಿಯಲ್ಲಿ ಅಲ್ಲಿ ಧರ್ಮಗಳ ಸಂಘರ್ಷವನ್ನು ತಡೆಯೋದು ಆದ್ಯ ಕರ್ತವ್ಯ ಆಗಿತ್ತು. ಈ ಕಡೆ ಪಂಡಿತ್ ನೆಹರು, ಸರ್ದಾರ್ ಪಟೇಲ್, ಮೌಲಾನಾ ಆಜಾದ್ ಇಂಥ ಮಹಾನಾಯಕರುಗಳೆಲ್ಲ ಕೂಡ ಅಲ್ಲಿ ನೆರೆದಿದ್ದಂಥ ಲಕ್ಷಾವಧಿ ಜನರಿಗೆ ಅವರಿಗೆ ದೇಶದ ಕನಸನ್ನು ಕಟ್ಟೋದಕ್ಕೋಸ್ಕರ ಮುಂದೆ ನಿಂತು ಕೆಂಪು ಕೋಟೆಯ ಮೇಲೆ ಮಾತನಾಡ್ತಾ ಇದ್ರೆ ಆ ಕೋಟಿ ಕೋಟಿ ಕಣ್ಗಳು ಹುಡುಕ್ತಾ ಇದ್ದಿದ್ದು ಗಾಂಧಿಯನ್ನ. ಗಾಂಧೀಜಿಯವರು ಮಾತ್ರ ಇಲ್ಲೆಲ್ಲೂ ಕಾಣಲಿಲ್ಲ. ಅವ್ರು ಎಲ್ಲಿ ಹೋಗಿದ್ರು? ಈ ಮಾತುಗಳನ್ನೆಲ್ಲ ರೇಡಿಯೋದಲ್ಲಿ ಕೇಳಿಸ್ಕೊಂಡಂತ ಕುವೆಂಪು ಕರ್ನಾಟಕದಲ್ಲಿ ಕೂತ್ಕೊಂಡು ಒಂದು ಸುಂದರವಾದ ಪದ್ಯ ಬರೆದ್ರು. ಮನಸ್ಸು ತುಂಬಿ ಭಾವುಕರಾಗಿ ಕುವೆಂಪು ಬರೀತಾರೆ, ಮರೆವುದಂತ ಭುವನ ಗೌರವ ಮಹಾತ್ಮನಂ ಸ್ವಾತಂತ್ರ್ಯದೀ ಸುಪ್ರಭಾತದಲ್ಲಿ, ಹೆಜ್ಜೆ ಹೆಜ್ಜೆಯ ಹಿಡಿದು ಕೈ ಹಿಡಿದು ನಡೆಗಲಿಸಿ ಬಿಡುಗಡೆಗೆ ತಂದ ಆ ತಂದೆಯಲ್ಲಿ, ಎಲ್ಲಿ ಅವನೆಲ್ಲಿ ನಿಚ್ಚವು ನಮ್ಮೆದೆಯ ನಂಜನೀಂಠುವ ನೀಲಕಂಠನೆಯಲ್ಲಿ, ಜನಮನದ ಹಗೆತನದ ರೋಷಹಾಲಾಹಲದಿ ಹಾಲುದಿಸಿ ಬರುವಂತೆ ಮೂಡಿ ಬಂದೆ, ಕ್ರಿಸ್ತ ಬುದ್ಧರ ಮೈತ್ರಿಯಂ ಸಾರಿ ಸಾಧಿಸುತ್ತೆ ವಿಶ್ವ ಸೇವಕರ ಪಂಕ್ತಿಯಲ್ಲಿ ನಿಂದೆ, ಇಂದಿನ ಉತ್ಸವ ಕೆಮ್ಮನುಳಿದು ಎಲ್ಲಿಗೆ ಹೋದೆ ಹೇ ಸ್ವಾತಂತ್ರ್ಯ ಕನ್ಯೆಯಂ ಪಡೆದ ತಂದೆ, ಎಲ್ಲಿಗೆ ಹೋದೆ ಹೇ ಸ್ವಾತಂತ್ರ್ಯ ಕನ್ಯೆಯಂ ಪಡೆದ ತಂದೆ. ಅಂದ್ರೆ ತಂದೆ ಮಗಳ ಮದುವೆ ಆಗ್ತಾ ಇದೆ ಅಂದ್ರೆ ತಂದೆ ಬರದೇ ಇರ್ತಾನ?
ಈ ದೇಶದ ಸ್ವಾತಂತ್ರ್ಯ ಕನ್ಯೆಯನ್ನ ಹಡೆದ ತಂದೆ ನೀನೆಲ್ಲಿಗೆ ಹೋದೆ ಅಂತ ಗಾಂಧಿ ಪ್ರಶ್ನಿಸ್ತಾ ಇದ್ದಾರೆ. ಆ ಪ್ರಶ್ನೆಗೆ ಗಾಂಧೀಜಿನೇ ಉತ್ತರ ಕೊಟ್ಟರು. ದೇಶದ ಸ್ವಾತಂತ್ರ್ಯ ಬಂತು ಅಂತ ಜನ ಸಂಭ್ರಮ ಪಡ್ತಾ ಇದ್ರೆ ಗಾಂಧಿ ಗೋಳಾಡ್ತಾ ಇದ್ರು, ಗಾಂಧಿ ಕಣ್ಣೀರು ಸುರಿಸ್ತಾ ಇದ್ರು. ಯಾಕೆ ಅಂದ್ರೆ ಸ್ವಾತಂತ್ರ್ಯ ಬಂದಿದೆ. ಬ್ರಿಟಿಷರು ಬಿತ್ತಿದ ಧರ್ಮಗಳ ನಡುವಿನ ವಿಷ ಬೀಜ ಇವತ್ತು ಹೆಮ್ಮರವಾಗಿ ಬೆಳೆದು ಬಿಟ್ಟಿದೆ. ಅಲ್ಲಿ ನೌಖಾಲಿಯಲ್ಲಿ ಮನುಷ್ಯನನ್ನ ಕೊಲ್ತಾ ಇದ್ದಾನೆ, ಮುಸ್ಲಿಂ ಹಿಂದೂ ಅಂತ ಕೊಲ್ತಾ ಇದ್ದಾರೆ. ಇದನ್ನು ನೋಡಿದಂತ ಗಾಂಧಿ ಓಡಿ ಹೋಗಿ ನೌಖಾಲಿಯೊಳಗಡೆ ಕಣ್ಣೀರು ಸುರಿಸ್ತಾ ಕೂತಿದ್ದಾರೆ, ಉಪವಾಸ ಮಾಡ್ತಿದ್ದಾರೆ. ಅವತ್ತು ಬ್ರಿಟಿಷರ ವಿರುದ್ಧ ಉಪವಾಸ ಆದರೆ ಇವತ್ತು ತನ್ನದೇ ದೇಶವಾಸಿಗಳ ವಿರುದ್ಧ ಗಾಂಧಿ ಉಪವಾಸ ಮಾಡ್ತಿದ್ದಾರೆ. ಗಾಂಧೀಜಿ ಕಣ್ಣೀರ್ಗರಿತಾ ಹೇಳ್ತಿದ್ದಾರೆ, ಕುವೆಂಪು ಬರೀತಾರೆ, ಅವನಿಲ್ಲಿಲ್ಲ. ಆ ದೂರದಲ್ಲಿ ದಾರಿದ್ರ್ಯ, ದುಃಖ, ದೈನ್ಯ, ಧನಮದಗಳೊಡನೆ ವಾದಿಸುತ್ತೆ, ಬೋಧಿಸುತ್ತೆ, ಕರುಣೆಯಂ ಸಾಧಿಸುತ್ತೆ, ಭಕ್ತಿಯಂ ದೇವನಂ ಪ್ರಾರ್ಥಿಸುತ್ತೆ, ನೀರಶನ ವ್ರತನಿಷ್ಠನಾಗಿಹನು ನೋಡಲ್ಲಿ ಧರ್ಮಶಕ್ತಿಯ ಕೃಪೆಯನ್ನು ಅರ್ಜಿಸುತ್ತೆ. ಗಾಂಧಿ ಅಲ್ಲಿರುವಂಥ ಆ ಮತಪಂಥಗಳ ಭೇದ, ಹಣ ಅಹಂಕಾರಗಳ ಭೇದ, ಮನುಷ್ಯನ ನಡುವಿನ ಕ್ರೌರ್ಯ, ಇದೆಲ್ಲದರ ವಿರುದ್ಧ ಕಣ್ಣೀರು ಸುರಿಸ್ತಾ ಮನುಷ್ಯರನ್ನ ಜೋಡಿಸೋದಕ್ಕೋಸ್ಕರ ಅಲ್ಲಿದ್ದಾನೆ, ನೌಖಾಲಿಯಲ್ಲಿದ್ದಾನೆ ಅಂತ ಹೇಳಿ ಕುವೆಂಪು ಈ ಪದಪುಂಜಗಳನ್ನು ಬರಿಬೇಕಾದ್ರೆ ಭಾವುಕರಾಗಿದ್ರು, ಕಣ್ಣೀರ್ಗರೆದಿದ್ರು. ಇಂಥ ರಾಷ್ಟ್ರಕವಿ ಅಂಥ ರಾಷ್ಟ್ರಪಿತನನ್ನ ನೆನಪಿಸಿಕೊಂಡ ರೀತಿ ಇದು.